ಸ್ನೇಹಿತರೆ ನಮಸ್ಕಾರ. ಕಳೆದ 3 ದಿನಗಳಿಂದ ನಡೀತಿರುವಂತಹ ರಾಜಕೀಯ ಡೆವಲಪ್ಮೆಂಟ್ ಬಗ್ಗೆ ಭಾರಿ ಸಂಚಲನಗಳು ನಡೀತಾ ಇದ್ದಾವೆ. ಮೊನ್ನೆ ರಾತ್ರಿಯಿಂದನೂ ಕೂಡ ಸಿದ್ದರಾಮಯ್ಯ ಭವಿಷ್ಯದ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಏನಾಗುತ್ತೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಚರ್ಚೆಗಳು ಶುರುವಾಗಿದ್ದಾವೆ. ಅದರಲ್ಲೂ ಕೂಡ ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರೋ CM ಸಿದ್ದರಾಮಯ್ಯನವರ ಕುರ್ಚಿ ಅಲುಗಾಡೋಕ್ಕೆ ಶುರುವಾಗಿದೆ. ಅಟ್ ದಿ ಸೇಮ್ ಟೈಮ್ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಮುಂದಿನ CM ಆಗೋದು ಯಾರು? ಮುಂದಿನ CM ಆದರೆ ಸರ್ಕಾರ ಉಳಿಯುತ್ತಾ ಅಥವಾ CM ಬದಲಾದ ತಕ್ಷಣ ಸರ್ಕಾರಕ್ಕೇನು ಕೂಡ ಆಪತ್ತು ಇಲ್ವಾ? ಇಲ್ಲಿ BJP ಬಯಸಿದ್ದೇನು ಅಥವಾ JDSನ ಆಶಯ ಏನು? ಹಾಗೇನೆ ಕಾಂಗ್ರೆಸ್ನ ನಿಲುವೇನು? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಮತ್ತೊಂದು ಕಡೆ ಕಾನೂನು ಹೋರಾಟ. ಸೋಮವಾರದಿಂದ ಶುರುವಾಗಿರುವಂಥ ಕಾನೂನು ಹೋರಾಟ ಎಲ್ಲಿಗೆ ಹೋಗಿ ನಿಲ್ತದೆ? ಜೊತೆಗೆ ಇದರ ಫಲ ಏನಾಗುತ್ತೆ? ಹೀಗೆ ಒಂದಲ್ಲ ಎರಡಲ್ಲ ರಾಜಕೀಯ ವಲಯದಲ್ಲಿ ಭಾರೀ ಬೆಳವಣಿಗೆಗಳು ಈಗ ನಡೆಯೋದಕ್ಕೆ ಶುರುವಾಗಿದ್ದಾವೆ. ಇದರ ಬೆನ್ನಲ್ಲೇ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಇಳಿಸಿದರೆ ಸರ್ಕಾರ ಉಳಿಯೋದೇ ಇಲ್ಲ ಅನ್ನೋಂತಹ ಒಂದು ಸುಂದರವಾದಂತಹ ಲೇಖನವನ್ನು ಹಿರಿಯ ಪತ್ರಕರ್ತರಾದಂತಹ RT ವಿಠ್ಠಲ್ ಮೂರ್ತಿ ಅವರು ಬರೆದಿದ್ದಾರೆ. ಅವರು ರಾಜಕೀಯದ ಒಳ ಸುಳಿವುಗಳನ್ನು ಈ ಮೂಲಕ ಬಿಚ್ಚಿಟ್ಟಿದ್ದಾರೆ. ಅವರು ಬರೆದಿರುವಂಥ ಈ ಲೇಖನದಲ್ಲಿ ಸಾಕಷ್ಟು ರಾಜಕೀಯದ ಒಳ ಸುಳಿವುಗಳಿದ್ದಾವೆ. ಅವುಗಳನ್ನು ನಿಮ್ಮ ಮುಂದೆ ಇಟ್ಟಾಗ ಬಹುಶಃ ನಿಮಗೆ ಇದರ ಒಳ ಮರ್ಮಗಳು ಇನ್ನಷ್ಟು ಸೂಕ್ಷ್ಮವಾಗಿ ಅರ್ಥ ಆಗಬಹುದು. ಜೊತೆಗೆ ಅವರು ಬರೆದಿರುವಂಥ ಪದಗಳಲ್ಲಿ ಒಂದಷ್ಟು ರಾಜಕೀಯದ ವಿಡಂಬನೆ ಮತ್ತು ಇಲ್ಲಿ ರಾಜಕೀಯದ ಒಳ ರಹಸ್ಯಗಳು ಹಾಗೆಯೇ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಹೇಗಿದೆ ಅನ್ನೋದನ್ನು ಕೂಡ ಅವರು ವಿವರಿಸಿದ್ದಾರೆ. ಹಾಗಾದರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋಂತಹ ಕಂಪ್ಲೀಟ್ ಮಾಹಿತಿಯನ್ನು ಅವರ ಲೇಖನ ಮತ್ತು ಅವರ ಲೇಖನದ ಗೂಢಾರ್ಥದ ಮೂಲಕ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಸಿದ್ದರಾಮಯ್ಯನವರ ವಿರುದ್ಧ ಅದ್ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೋ ಇದು ರಾಜಕೀಯ ವಲಯದಲ್ಲಿ ಭಾರೀ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಒಂದಲ್ಲ ಎರಡಲ್ಲ 3 ಅರ್ಜಿಗಳನ್ನು ಆಧರಿಸಿ ರಾಜ್ಯಪಾಲರು ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಎಲ್ಲಿವರೆಗೆ ಹೋಗುತ್ತೆ ಅನ್ನೋದು ಈಗಿರುವಂಥ ಅನುಮಾನ. ಅಸಲಿಗೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರ ಹಿಂದೆಯೂ ಕೂಡ ಸಾಕಷ್ಟು ರಾಜಕೀಯ ಒಳ ನೋಟಗಳು ಇದ್ದಾವೆ ಅನ್ನೋದನ್ನು ಹಿರಿಯ ಪತ್ರಕರ್ತರಾದಂಥ RT ವಿಠ್ಠಲ್ ಮೂರ್ತಿಯವರು ಬಹಿರಂಗಪಡಿಸಿದ್ದಾರೆ. ಹೌದು, ಏನಾಯಿತು ಏನು ಅನ್ನೋದು ಈಗ ಇರುವಂಥ ಪ್ರಶ್ನೆ. ಇಲ್ಲಿ ಬಹುಶಃ ಒಂದು ಒಳಗುಟ್ಟು ಯಾರಿಗೂ ಕೂಡ ಅರ್ಥ ಆಗಿಲ್ಲ ಅಂತಲ್ಲ, ಇಲ್ಲಿ ರಾಜಕೀಯ ಒಳಮರ್ಮ ಇದೆ ಅನ್ನೋದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಿದೆ. ಜೊತೆಗೆ BJP ಇದರ ಹಿಂದೆ ಕೈ ಆಡಿಸಿದೆ. ಹೀಗಾಗಿನೇ ರಾಜ್ಯ ಭವನ ಅನ್ನುವಂಥದ್ದು ಈಗ BJPಯ ಕಚೇರಿಯಾಗಿದೆ. BJPಯ ಕಚೇರಿ ಮಲ್ಲೇಶ್ವರಂನಿಂದ ರಾಜಭವನಕ್ಕೆ ಶಿಫ್ಟ್ ಆಗಿದೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನ ನಾಯಕರು ಏನು ಮಾಡಿದ್ರು ನೋಡಿ, ಅದಕ್ಕೆ ಕಾರಣವೂ ಕೂಡ ಸಿಗ್ತಾ ಇದೆ. ಮೊನ್ನೆ ಬುಧವಾರದವರೆಗೂ ಕೂಡ ಸಿದ್ದರಾಮಯ್ಯ ನಿರಾಳರಾಗಿಯೇ ಇದ್ರಂತೆ. ಆದರೆ ಬುಧವಾರದ ಅದೊಂದು ಒತ್ತಡದ ನಂತರ ಎಲ್ಲದೂ ಕೂಡ ಬದಲಾಗ್ತಾ ಹೋಯಿತು ಅನ್ನೋದನ್ನು ಇವರು ಬಹಿರಂಗಪಡಿಸ್ತಾರೆ. ಬುಧವಾರ ಸಂಜೆಯ ವೇಳೆಗೆ ದೆಹಲಿಯಿಂದ ಬರತೊಡಗಿದಂಥ ಮೆಸೇಜ್ಗಳು ಸಿದ್ದರಾಮಯ್ಯ ಮತ್ತು ಆಪ್ತರ ಕಿವಿಗೆ ಕಾದ ಸೀಸದಂತೆ ಸುಳಿದಿವೆ ಅಂತೆ. ಇನ್ಫ್ಯಾಕ್ಟ್ ಮೂಡ ಪ್ರಕರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ವಿಚಾರಣೆಗೆ ಅನುಮತಿ ಕೊಡಬೇಕೋ ಬೇಡವೋ ಅನ್ನುವಂಥ ವಿಚಾರದಲ್ಲಿ ರಾಜ್ಯಪಾಲರು ಎಚ್ಚರಿಕೆಯ ನಡೆಯನ್ನು ಇಡಲು ಬಯಸಿದ್ರೇನೋ ನಿಜ. ಆದರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಯಲೇಬೇಕು ಅಂತೇಳ್ಬಿಟ್ಟು ರಾಜ್ಯದ ನಾಯಕರೊಬ್ಬರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಮೇಲೆ ತೀವ್ರತನವಾದಂಥ ಒತ್ತಡವನ್ನು ಹೇರಿದ್ರು ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ಕಡೆ ಚರ್ಚೆಯೂ ಕೂಡ ಆಗ್ತಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ದುರ್ಬಲ ಆಗಬೇಕು ಅಂತ ಹೇಳಿದರೆ ಸಿದ್ದರಾಮಯ್ಯ ಕೆಳಗಿಳಿಬೇಕು. ಸಿದ್ದರಾಮಯ್ಯ ಕೆಳಗೆ ಇಳಿದ ನಂತರ ಬೇರೆಯವರು ಆ ಪಟ್ಟಕ್ಕೆ ಬರ್ತಾರೆ. ಆವಾಗ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದು ಸುಲಭ. ಒಂದು ವೇಳೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹೈಕೋರ್ಟ್ ಇಲ್ಲವೇ ಸುಪ್ರೀಂ ಕೋರ್ಟ್ ತಡೆ ನೀಡಿದರೂ ಪರವಾಗಿಲ್ಲ. ಆದರೆ ಅಷ್ಟರಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ಅಸ್ಥಿರತೆ ಸೃಷ್ಟಿಯಾಗಿರುತ್ತದೆ. ಇದು ಈ ರಾಜ್ಯ ನಾಯಕನ ಒಂದು ತಂತ್ರಗಾರಿಕೆ. ಹೀಗಾಗಿ ಆತ ಅಮಿತ್ ಶಾಗೆ ಈ ರೀತಿಯಾದಂಥ ಒಂದು ಒತ್ತಡವನ್ನು ಹೇರ್ತಾನೆ. ಈ ನಾಯಕನ ಒತ್ತಡಕ್ಕೆ ಪ್ರತಿಕ್ರಿಯಿಸಿದಂಥ ಅಮಿತ್ ಶಾ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ನ್ಯಾಯಾಲಯದ ಮೊರೆಯನ್ನು ಹೋಗಿದ್ದಾರೆ. ಆ ಬಗ್ಗೆ ಕೋರ್ಟ್ ಏನು ಹೇಳ್ತದೋ ಕಾದು ನೋಡೋಣ ಅಂತೇಳಿ ಹೇಳ್ತಾರಂತೆ. ಬಟ್ ಈ ಮನುಷ್ಯನಿಗೆ ಅಷ್ಟು ಪೇಷನ್ಸೇ ಇಲ್ಲ. ಅದಕ್ಕೆಲ್ಲ ಸಾಧ್ಯನೇ ಇಲ್ಲ ಸರ್, ಅಷ್ಟೆಲ್ಲ ಅವಕಾಶವನ್ನು ಕೊಡೋದೇ ಬೇಡ, ತಕ್ಷಣವೇ CM ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಅನುಮತಿಯನ್ನು ಕೊಡಬೇಕು, ಆ ರೀತಿ ನೀವು ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾರಂತೆ. ಇದಾದ ತಕ್ಷಣ ಇವರು ರಾಜ್ಯಪಾಲರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ನಂತರ ರಾಜ್ಯಪಾಲರು ವಿಚಾರಣೆಗೆ ಅನುಮತಿಯನ್ನು ನೀಡ್ತಾರೆ ಅನ್ನೋದು ಸಿದ್ದರಾಮಯ್ಯಗೆ ಬುಧವಾರನೇ ಗೊತ್ತಾಗಿರುತ್ತೆ. ಯಾವಾಗ? ಬುಧವಾರನೇ ಇವರಿಗೆ ಇನ್ಫಾರ್ಮೇಷನ್ ಬಂದಿರುತ್ತೆ. ಸರಿ, ಈಗ ರಾಜ್ಯಪಾಲರೇನೋ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಸರಿ,
ಇದರಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ, ಕೊಡಬೇಕಾ? ಖಂಡಿತವಾಗ್ಲೂ ಕೊಡೋದಿಲ್ಲ, ಕೊಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಯಾಕೆ? ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿರುವಂಥ ಸಿದ್ದರಾಮಯ್ಯ ತಡೆಯಾಜ್ಞೆಯನ್ನು ತರ್ತಾರೆ, ಇಲ್ಲವೇ ರದ್ದು ಮಾಡಬಹುದು ಅನ್ನುವಂಥ ವಿಶ್ವಾಸದಲ್ಲಿ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಈ ಕಾನೂನು ಪಂಡಿತರು ಮೇಧಾವಿಗಳೇ ಇರುವಂಥದ್ದು. ಬೇರೆ ಬೇರೆ ಆಯಾಮದಲ್ಲಿ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗಿ ಒಂದು ಕಡೆ ಇತ್ಯರ್ಥವನ್ನು ಕಾಣಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಸಿದ್ದರಾಮಯ್ಯ ಇದ್ದಾರೆ. ಜೊತೆಗೆ ಸ್ವತಃ ಸಿದ್ದರಾಮಯ್ಯ ಕೂಡ ವಕೀಲರಾಗಿರೋದ್ರಿಂದ ಈ ಪ್ರಕರಣ ಏನಾಗುತ್ತೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ಅವ್ರಿಗೂ ಕೂಡ ಇದೆ. ಇನ್ನು ಸಿದ್ದರಾಮಯ್ಯನವರ ವಾದಕ್ಕೆ ಪುರಸ್ಕಾರ ಸಿಗದೆ ಹೋದರೆ ಈ ಸಂಸ್ಥೆಗಳು, ಅಂದರೆ ಈಗ ಅವ್ಯವಹಾರಗಳು ನಡೀತಿದೆ ನೋಡಿ, ಆ ಸಂಸ್ಥೆಗಳ ಮೇಲೆ ಮೊದಲಿಗೆ ತನಿಖೆ ನಡೀತದೆ. ಆಗ ಏನಾಗುತ್ತೆ ಏನು ಅನ್ನೋದು ಸ್ವಲ್ಪ ಸಮಯ ತೆಗೆದು ನಂತರ ಗೊತ್ತಾಗ್ತದೆ, ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ. ಈ ಹಿಂದೆ ಯಡಿಯೂರಪ್ಪ ಪ್ರಕರಣದಲ್ಲಿ ತನಿಖೆ ನಡೆದು ಆರೋಪ ಪಟ್ಟಿ ಸಲ್ಲಿಸಲು ಸುಮಾರು 10 ತಿಂಗಳಾಯಿತು. ಮತ್ತು ಅಂತಹ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ಯಡಿಯೂರಪ್ಪ ಅವರು ಬಂಧನವಾಗುವ ಹೊತ್ತಿಗಾಗಲೇ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗೆ ಇಳಿದಿದ್ರು ಕೂಡ. ಅರ್ಥಾತ್ ಇವತ್ತು ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆ ನಡೆಸೋದಕ್ಕೆ ರಾಜ್ಯಪಾಲರು ಅನುಮತಿ ನೀಡಿದ್ರು, ತಕ್ಷಣವೇ ಅದು ಸಿದ್ದರಾಮಯ್ಯ ಅವರಿಗೆ ಉರುಳಾಗುವಂಥ ಸಾಧ್ಯತೆ ಯಾವ ಕಾರಣಕ್ಕೂ ಕೂಡ ಇಲ್ಲ ಅನ್ನೋದನ್ನು ಇಲ್ಲಿ ವಿಠ್ಠಲ್ ಮೂರ್ತಿಯವರು ಸ್ಪಷ್ಟವಾಗಿ ತಮ್ಮ ಬರಹದಲ್ಲಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಎಲ್ಲ ಕಡೆಯೂ ಕೂಡ ಈಗ ಹೈಕಮಾಂಡ್ನ ನಾಯಕರು ಬೆಂಬಲವಾಗಿ ನಿಂತಿದ್ದಾರೆ. ಯಾರಿಗೆ? ಸಿದ್ದರಾಮಯ್ಯನವರಿಗೆ. ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಕಡೆಯಿಂದನೂ ಕೂಡ ಸಿದ್ದರಾಮಯ್ಯರ ಸುತ್ತ ರಕ್ಷಣಾ ವಲಯ ನಿರ್ಮಾಣ ಆಗ್ತಿರೋದ್ರಿಂದ ಸಿದ್ದರಾಮಯ್ಯನವರ ಕುರ್ಚಿಗೆ ಯಾವುದೇ ರೀತಿಯಾದಂಥ ಆಪತ್ತು ಬರುವಂಥ ಸಾಧ್ಯತೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಆತ್ಮಹತ್ಯೆ ದಳ ಮೇಲೆದ್ದು ನಿಲ್ಲಲಿದೆ ಅನ್ನೋದನ್ನು ಕೂಡ ಇಲ್ಲಿ ವಿಠ್ಠಲ್ ಮೂರ್ತಿಯವರು ಬರೀತಾರೆ. ಯಾಕೆ, ಹೇಗೆ? ಅದೇ ಈಗಿರುವಂಥ ಇಂಟ್ರೆಸ್ಟಿಂಗ್ ವಿಚಾರ. ಸಿದ್ದು ಎಪಿಸೋಡ್ ಶುರುವಾದ ನಂತರ ಕಾಂಗ್ರೆಸ್ನ ಕೆಲ ನಾಯಕರಲ್ಲಿ ಸಿಎಂ ಹುದ್ದೆಯ ಕನಸು ಬಿದ್ದಿರೋದಂತೂ ನಿಜ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಅಂತಹ ಕನಸಿಗೆ ಪುಷ್ಟಿ ನೀಡುವ ಸ್ಥಿತಿಯಲ್ಲಿ ವರಿಷ್ಠರು ಇಲ್ಲ. ಕಾರಣ, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ತಲೆ ಎತ್ತಿರುವಂತಹ ಸಾಕಷ್ಟು ಈ ದಳಗಳಿದಲ್ಲ, ಅದರಲ್ಲಿ ಒಂದು ಈ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ನವರು ಒಂದು ಆತ್ಮಹತ್ಯೆ ದಳ ಅನ್ನುವಂತಹ ಒಂದು ದೊಡ್ಡ ದಳವನ್ನೇ ಅಥವಾ ಒಂದು ವಿಭಾಗವನ್ನೇ, ಬಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇದು ಹೈಕಮಾಂಡ್ನ ವರಿಷ್ಠರ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಯಾಕೆ? ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಆನ್ಲೈನ್ ಅಜೆಂಡವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರನ್ನು ಈ CM ಹುದ್ದೆಯಿಂದ ನೀವು ಕೆಳಗಿಳಿಸಿದರೆ ಆಗ ಬೇರೆ ರೀತಿಯಾದಂಥ ಸನ್ನಿವೇಶವನ್ನು ನೀವು ನೋಡಬೇಕಾಗುತ್ತೆ ಅನ್ನುವಂಥ ವಾರ್ನಿಂಗನ್ನು ಈಗಾಗಲೇ ಕಳಿಸಿಯಾಗಿದೆ. ಒಂದು ವೇಳೆ ಈ ಒಪ್ಪಂದವನ್ನು ಮುರಿದು ಯಾವುದೋ ಒಂದು ಹೆಸರಿನಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರು ಅಂತ ಹೇಳಿದ್ರೆ ಆಗ ಸಿದ್ದರಾಮಯ್ಯ ಹೇಳಿದವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಇಲ್ಲವಾದರೆ ಇಲ್ಲಿ ಮಹಾರಾಷ್ಟ್ರದ ಫಡ್ನವೀಸ್, ಗೋವಾದ ಮುಖ್ಯಮಂತ್ರಿ ಸಾವಂತ್ ಅವರ ಲಿಂಕ್ನಲ್ಲಿರುವಂಥ ಈ ನಾಯಕರು ಒಂದು ವೇಳೆ ಹೊರಗೆ ಹೋದರು ಅಂತ ಹೇಳಿದರೆ ಆಗ JDS ಮತ್ತು BJP ಒಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡುವಂತಹ ಒಂದು ಮುಂಚೂಣಿಗೆ ಬರುತ್ತೆ ಅನ್ನೋದ್ರಲ್ಲೂ ಕೂಡ ಡೌಟೇ ಇಲ್ಲ. ಹೀಗಾಗಿ ಈ ಮೈತ್ರಿಕೂಟದ ಆಸೆಯು ಕೂಡ ಇಲ್ಲಿ ಈಡೇರುತ್ತೆ. ಸೊ ದಟ್ ಯಾವುದೇ ಕಾರಣಕ್ಕೂ CM ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವಂಥ ಧೈರ್ಯವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಸದ್ಯಕ್ಕಂತೂ ಮಾಡೋದಿಲ್ಲ ಅನ್ನೋದು ಕೂಡ ಸತ್ಯ. ಇನ್ನು ಕುರುಬರ ಬೆಂಬಲವು ಕೂಡ ಸಿದ್ದರಾಮಯ್ಯನವರಿಗೆ ದೊಡ್ಡ ಮಟ್ಟದಲ್ಲಿದೆ. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ವೀರೇಂದ್ರ ಪಾಟೀಲರನ್ನು ಕೆಳಗಿಳಿಸಿದಾಗ ಲಿಂಗಾಯತರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ರು. ಅವತ್ತು ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡಂತಹ ಲಿಂಗಾಯತರು ಇವತ್ತಿಗೂ ಕೂಡ ಕಾಂಗ್ರೆಸ್ ವಿಚಾರದಲ್ಲಿ ಅಸಹನೆಯನ್ನು ಇಟ್ಕೊಂಡಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಅಹಿಂದ ವರ್ಗಗಳ ಹಿರಿಯಣ್ಣನಂತಿರುವಂತಹ ಕುರುಬ ಸೈನ್ಯವನ್ನು ಮುನ್ನಡೆಸ್ತಿರುವಂತಹ ಈ ಸಿದ್ದರಾಮಯ್ಯ ವಿರುದ್ಧ ಏನಾದರೂ ಇಂತಹ ಕ್ರಮವನ್ನು ತೆಗೆದುಕೊಂಡ್ರೆ ಅಹಿಂದ ಓಟುಗಳು ಮತ್ತು ಈ ಕುರುಬರ ಓಟುಗಳು ಎಲ್ಲ ಓಟುಗಳು ಕಿತ್ಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಕಾಂಗ್ರೆಸ್ ಮತ್ತೆ ಒಂದು ಹಂತದಲ್ಲಿ ಎಲ್ಲರಿಂದನೂ ಕೂಡ ದೂರ ಆಗಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅನ್ನೋದು ಕೂಡ ಕಾಂಗ್ರೆಸ್ನ ವರಿಷ್ಠರಿಗೆ ಗೊತ್ತಿಲ್ಲ ಅಂತೇನಲ್ಲ. ಹಾಗಾಗಿ ಈ ವಿಚಾರವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ತುಂಬ ಸೂಕ್ಷ್ಮವಾದಂಥ ಹೆಜ್ಜೆಯನ್ನು ಇಡೋದಕ್ಕೆ ಕಾಂಗ್ರೆಸ್ನ ವರಿಷ್ಠರು ತೀರ್ಮಾನಿಸಿದ್ದಾರೆ ಅನ್ನೋದು ಸತ್ಯ. ಇನ್ನು ಅಲ್ಟಿಮೇಟ್ ಆಗಿ ಸಿದ್ದರಾಮಯ್ಯನವರನ್ನು ಇಳಿಸಿದ್ರೆ ಸರ್ಕಾರ ಉಳಿಯಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಿದ್ದಾವೆ. ಸಿದ್ದರಾಮಯ್ಯ ಅವರು ಇವತ್ತು ಮೂಡಾ ಪ್ರಕರಣದಲ್ಲಿ ಸಿಲುಕಿ ಅವರನ್ನು ಇಳಿಸೋದಕ್ಕೆ ಸಾಧ್ಯವಾದರೆ ನಾಳೆ ಯಾರೇ ಕುಳಿತರೂ ಕೂಡ ಅವರನ್ನು ದುರ್ಬಲಗೊಳಿಸೋದು ಕಷ್ಟ ಏನಲ್ಲ. ಹೀಗಾಗಿ ಇವತ್ತಿನ ಸಂಕಟದಿಂದ ಪಾರಾಗೋದಕ್ಕೆ ಕೈಪಾಳೆಯ ಒಂದಾಗಿ ಹೋರಾಡಬೇಕಾಗಿದೆ. ಅಂದ ಹಾಗೆ ಈ ಹಿಂದೆ JH ಪಟೇಲರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಕಾಲದಲ್ಲಿ ಪಟೇಲರನ್ನು ಕೆಳಗಿಳಿಸೋದಕ್ಕೆ ಹಲವು ಬಾರಿ ಪ್ರಯತ್ನವನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಪಟೇಲರ ವಿರುದ್ಧ ಬಂಡಾಯಗಳಿಗೆ ಮೂಲವಾಗಿದ್ದವರೇ ಮಾಜಿ ಪ್ರಧಾನಿ ದೇವೇಗೌಡರು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಇದೇ ಸಿದ್ದರಾಮಯ್ಯ ಅವತ್ತು ದೇವೇಗೌಡರ ಬಣದ ನಂಬರ್ 1 ಲೀಡರ್. ಬಹುಶಃ ಕರ್ನಾಟಕ ರಾಜಕಾರಣದಲ್ಲಿ ಪಟೇಲರನ್ನು ಇಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಷ್ಟು ಬೇರೆ ಯಾವ ಮುಖ್ಯಮಂತ್ರಿ ಮೇಲೂ ಕೂಡ ನಡೆದಿಲ್ಲ.
ಆದರೆ ಸ್ವಪಕ್ಷೀಯರು ಇಂತಹ ಬಂಡಾಯ ಪರಂಪರೆಯ ಮಧ್ಯೆಯೂ ಕೂಡ ಪಟೇಲರು ಜಗ್ಗದೆ ಉಳಿದರೂ ಕೂಡ ಅವತ್ತು ಪಟೇಲರು ಎದುರಿಸಿದ ಪರಿಸ್ಥಿತಿಗೂ ಇವತ್ತು ಸಿದ್ದರಾಮಯ್ಯ ಎದುರಿಸ್ತಿರುವಂಥ ಪರಿಸ್ಥಿತಿಗೂ ಹೋಲಿಕೆ ಇಲ್ಲ ಅನ್ನೋದು ನಿಜ. ಆದರೆ ದೇವೇಗೌಡರ ಬಣ ನಡೆಸಿದಂಥ ಬಂಡಾಯಗಳನ್ನ ಪಟೇಲರ ಜೊತೆಗಿದ್ದಂಥ ಮಂತ್ರಿಗಳು ಶಾಸಕರು ಒಗ್ಗೂಡಿ ವಿಫಲಗೊಳಿಸಿದ್ರು ಅನ್ನೋದು ಕೂಡ ಸತ್ಯ. ದೇವೇಗೌಡರ ಯಜಮಾನಿಕೆಗಿಂತ ಪಟೇಲರ ಫ್ಲೆಕ್ಸಿಬಿಲಿಟಿನೇ ಎಲ್ರಿಗೂ ಕೂಡ ಬೇಕಾಗಿತ್ತು. ಅವತ್ತಿನ ರಾಜಕೀಯ ಬೇರೆ, ಇವತ್ತಿನ ರಾಜಕೀಯ ಬೇರೆ. ಇವತ್ತು ರಾಜಭವನದ ಮೂಲಕ ಸಿದ್ದು ವಿರುದ್ಧ ದಾಳ ಉರುಳುತ್ತಿದ್ದಂತೆಯೇ ರಾಜ್ಯ ಕಾಂಗ್ರೆಸ್ನ ಬಹುತೇಕ ಶಾಸಕರು ಸಿದ್ದು ಬಚಾವಾಗೋದು ಅನಿವಾರ್ಯ ಆಗಿ ಅನಿಸ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಸರ್ಕಾರ ಉಳಿದ್ರೆ ತಾನೆ ಮುಂದಿನ ಕತೆ. ಹೀಗಾಗಿ ಇಷ್ಟವೋ ಕಷ್ಟವೋ ಕಾಂಗ್ರೆಸ್ಸರಿಗೆ ಸಿದ್ದು ಉಳಿಬೇಕು. ಹಾಗಾಗಿ ಸಿದ್ದುವನ್ನು ಕೆಳಗಿಳಿಸಿ ಎನ್ನುವಂತಹ ಮಾತನ್ನು ಯಾರೂ ಕೂಡ ಹೇಳೋದಕ್ಕೆ ಇವತ್ತಿನ ಮಟ್ಟಿಗೆ ಸಿದ್ಧವಾಗಿಲ್ಲ. ಅಂದಹಾಗೆ ಇಲ್ಲಿ ಕಾಂಗ್ರೆಸ್ ಇನ್ನೊಂದು ತಂತ್ರಗಾರಿಕೆಯನ್ನು ಕೂಡ ಮಾಡಿದೆ. BJP ಇಲ್ಲಿ ಸೆಲ್ಫ್ ಸುಸೈಡನ್ನು ಮಾಡಿಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆ ಇಲ್ಲಿ BJP ಒಂದು ಎಡವಟ್ಟನ್ನು ಮಾಡಿತು. ವಾಲ್ಮೀಕಿ ಹಗರಣವನ್ನು ಈ BJP ಸೀರಿಯಸ್ ಆಗಿ ತೆಗೆದುಕೊಂಡಿದ್ದರೆ ಕಾಂಗ್ರೆಸ್ಸನ್ನು ದಲಿತ ವಿರೋಧಿ ಅಂತ ಹೇಳ್ಬಿಟ್ಟು ತೋರಿಸ್ಬೋದಾಗಿತ್ತು. ಬಟ್ BJP ಮಾಡಿದಂತಹ ಈ ಮಂಡು ಕೆಲಸದಿಂದ ಅಥವಾ ಮಣ್ಣು ತಿನ್ನೋ ಕೆಲಸದಿಂದ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಈ ರೀತಿಯಾದಂಥ ಸೇಡಿನ ರಾಜಕಾರಣವನ್ನು ಮಾಡ್ತಿರೋದ್ರಿಂದ BJP ಈಗ ಹಿಂದುಳಿದ ವರ್ಗಗಳ ವಿರೋಧಿ ಎನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ ಬಿಂಬಿಸುವಂತಹ ಒಂದು ಅಸ್ತ್ರಕ್ಕೆ ಸಹಾಯ ಮಾಡಿಕೊಟ್ಟಿದೆ. ಅಹಿಂದ CM ಅನ್ನು ಕೆಳಗಿಳಿಸೋದ್ರ ಮೂಲಕ ಅಥವಾ ಅಹಿಂದ CM ಅನ್ನು ಈ ರೀತಿ ಕಟ್ಟಿ ಹಾಕೋದ್ರ ಮೂಲಕ BJP ಹೇಗೆ ಅಹಿಂದ ನಾಯಕರ ವಿರುದ್ಧ ತನ್ನ ರಾಜಕೀಯವನ್ನು ಅಥವಾ ರಾಜಕೀಯ ಷಡ್ಯಂತ್ರವನ್ನು ಬಳಸಿಕೊಳ್ಳುತ್ತಿದೆ ನೋಡಿ ಎನ್ನುವಂತಹ ಒಂದು ಪ್ರಚಾರವನ್ನು ಮಾಡೋದ್ರ ಮೂಲಕ ಅದರ ಲಾಭವನ್ನು ಕಾಂಗ್ರೆಸ್ ಪಡೆಯೋದಕ್ಕೆ ಮುಂದಾಗಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಹೀಗಾಗಿ BJPಯ ಹಲವು ನಾಯಕರು ಈ ವಿಜಯೇಂದ್ರ ಮತ್ತು ಇತರ ನಾಯಕರ ವಿರುದ್ಧ ಕಿಡಿಕಾರ್ತಾ ಇರೋದು ಇದೇ ಕಾರಣಕ್ಕೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಸಿದ್ದರಾಮಯ್ಯನವರು ಯಾವ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಅನ್ನೋದು ಮಾತ್ರ RT ವಿಠ್ಠಲ್ ಮೂರ್ತಿಯವರ ಅಭಿಪ್ರಾಯ ಅನ್ನೋದು ಸತ್ಯ. ನಿಮಗೇನಿಸುತ್ತೆ ಸ್ನೇಹಿತರೆ ಇವರು ಹೇಳಿರುವಂಥ ಒಪಿನಿಯನ್ಗೂ ಮತ್ತು ನಿಮಗೆ ರಾಜಕೀಯದಲ್ಲಿ ಈಗ ನಡೀತಿರುವಂಥ ಬೆಳವಣಿಗೆಯನ್ನು ಅನಲೈಸ್ ಮಾಡಿದಾಗ ಸೇಮ್ ಹೀಗೆ ಅನಿಸ್ತಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.